ಉಪಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಇದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು. ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಬರ್ತಾ ಇದ್ದಾರೆ. ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯಾಗಿದೆ. ಡಿಫೆಂಡರ್ ಕಾರಲ್ಲಿ, ಖಾಸಗಿ ಕಾರಲ್ಲಿ ಬರ್ತಾ ಇದ್ದಾರೆ ವಾಪಸ್. ನೋಡ್ತಾ ಇದ್ದೀರಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ವಾಪಸ್ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಕೆಜೆ ಜಾರ್ಜ್ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರಿದ್ದಾರೆ. ಮಾತನಾಡಲ್ಲ ಅಂತ ಅನ್ಸುತ್ತೆ. ಇಲ್ಲ, ಮಾತನಾಡಿಲ್ಲ ಸಿದ್ದರಾಮಯ್ಯ. ಮಾತನಾಡಿಸುವಂತ ಪ್ರಯತ್ನ ಆಯಿತು, ಬಟ್ ಮಾತನಾಡೋದಕ್ಕೆ ಇಚ್ಛಿಸಲಿಲ್ಲ ಸಿದ್ದರಾಮಯ್ಯ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದ ನಂತರ ನೆಕ್ಸ್ಟ್ ಕಾರ್ಯಕ್ರಮ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಅವರ ಅವಕಾಶವನ್ನು ಕೇಳಿದ್ದಾರೆ. ಎಐಸಿಸಿ ಪ್ರೆಸಿಡೆಂಟ್ ಅನ್ನ ಭೇಟಿಯಾಗ್ತಾರೆ. ಇಲ್ಲ, ಮೂವ್ ಆಯ್ತು ಕಾರು. ಪ್ರಯತ್ನ ಮಾಡಿದ್ರು ಮಾಧ್ಯಮದವರು ಮಾತನಾಡಿಸಬೇಕು ಅಂತ, ಮಾತನಾಡಲಿಲ್ಲ ಅವರು. ಹಿಂದಿನ ಸೀಟಲ್ಲಿರೋದು ಯತೀಂದ್ರ ಅವರು ಮತ್ತು ಕೆಜೆ ಜಾರ್ಜ್. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. 10th ಜನಪಥ ನಿವಾಸದಲ್ಲಿ ಮಾತುಕತೆ ನಡೆಸಿದ್ದಾರೆ. ಸುರ್ಜೇವಾಲಾ ಕೂಡ ಇದ್ರು ಈ ಮೀಟಿಂಗ್ ನಲ್ಲಿ. ಸುರ್ಜೇವಾಲಾ ಮಾತನಾಡ್ತಿದ್ದಾರೆ, ನೋಡೋಣ. हाँ सर साइड में आ जाइए। एक मिनट साइड हो जाओ ना, रोड साइड लगा रहे गाड़ी यार, रुक जाओ। अरे रुक जाओ, नीचे आ रहे हैं, रुक जाओ। आप हाथ हटाओ। रोका तो मैंने रोका, दोस्त हैं सब। श्री सिद्धारमैया जी आज राहुल जी से मिले। It was a very pleasant. They discussed multiple political issues. I don't have anything to say further. Thank you. Sir, is he ready to come to Delhi is the question. Is he convinced about that? So is it going to be a smooth transition? ರಣದೀಪ್ ಸುರ್ಜೇವಾಲಾ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಆಯಿತು. ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ನುವಂತ ಉತ್ತರ ಬಂತು. ಮಲ್ಟಿಪಲ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಿದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ನುವಂಥ ಮಾತು ಸುರ್ಜೇವಾಲಾ ಅವರು ಹೇಳಿರೋದು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಲಿಲ್ಲ. ಕೆಜೆ ಜಾರ್ಜ್ ಮತ್ತು ಡಾಕ್ಟರ್ ಯತೀಂದ್ರ ಕಾರಿನ ಹಿಂಬದಿ ಸೀಟಲ್ಲಿದ್ದಾರೆ. ಖಾಸಗಿ ಕಾರಲ್ಲೇ ಬಂದರು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಹೊರಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗೋದಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ನಿಗದಿಯಾಗಿದೆ. ಅದು ಮುಗಿಸಿದ ನಂತರ ಅವರು ಬೆಂಗಳೂರಿಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಇದ್ದಾರೆ. ದೆಹಲಿಯಲ್ಲಿರುವಂತ ಡಿ ಕೆ ಶಿವಕುಮಾರ್ ಇವತ್ತು ಯಾರ್ಯಾರನ್ನ ಭೇಟಿಯಾಗ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾರೆ. ಯಾರ್ಯಾರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ ಇವ್ರನ್ನೆಲ್ಲ ಭೇಟಿಯಾಗುವಂತ ಸಾಧ್ಯತೆಗಳಿದಾವೆ ಅಂತ ಹೇಳ್ತಾ ಇದೆ ದೆಹಲಿ ಮೂಲಗಳು. ನಿರ್ಗಮಿತ ಮುಖ್ಯಮಂತ್ರಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಯಲ್ಲಿದ್ದಾರೆ. ಹೊತ್ತಿಗೆ 9:30 ಹೊತ್ತಿಗೆ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಬಂದರು. ಈಗ ಮೀಟಿಂಗ್ ಮುಗಿಸಿ, ಮಾತುಕತೆ ಮುಗಿಸಿ ವಾಪಸ್ ತೆರಳುತ್ತಾ ಇದ್ದಾರೆ. ಕುತೂಹಲ ಯಾವುದಿದೆ ಅಂತಂದ್ರೆ, ರಾಜ್ಯಸಭೆಗೆ ಸಂಬಂಧಿಸಿದಂತೆ ನಿನ್ನೆ ಅದನ್ನ ಸಿದ್ದರಾಮಯ್ಯ ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು, ಇಲ್ಲ ನಾನು ಹೋಗಲ್ಲ ಅಂತ, ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೀನಿ. ರಾಹುಲ್ ಗಾಂಧಿ ಏನಾದರೂ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ ಸಿದ್ದರಾಮಯ್ಯ ಅವರನ್ನ, ಅಥವಾ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನೇ ಕನ್ವಿನ್ಸ್ ಮಾಡಿದ್ರ? ಇದಕ್ಕೊಂದು ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ ಈ ಭೇಟಿಯ ಬಳಿಕ. ರಾಜ್ಯಸಭೆಗೆ ಏನಾದರೂ ಹೋಗ್ತಾರಾ ಸಿದ್ದರಾಮಯ್ಯ? ನಿನ್ನೆವರೆಗೂ ಅವರು ಹೋಗಲ್ಲ ಅಂತಾನೆ ಹೇಳಿ. श्री सिद्धारमैया जी आज राहुल जी से मिले. It was a very pleasant. They discussed multiple political issues.
I don't have anything to say. Sir, is he ready to come to Delhi is the question. Is he convinced about that? Sir, is it going to be a smooth transition? ರಣದೀಪ್ ಸುರ್ಜೇವಾಲಾ ಅವರ ಮಾತನ್ನ ಕೇಳಿದ್ರಿ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು ಅಂತ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರು. ಈಸ್ ರೆಡಿ ಟು ಕಮ್ ಟು ದಿಲ್ಲಿ ಅಂತ. ಅವರು ದಿಲ್ಲಿಗೆ ಬರೋದಕ್ಕೆ ಉತ್ಸುಕರಾಗಿದ್ದಾರಾ, ಬರ್ತಾರಾ ಅಂತ. ಅದಕ್ಕೆ ಸುರ್ಜೇವಾಲಾ ಅವರು ಕೊಟ್ಟಂತ ಉತ್ತರ ಕೈ ಮುಗಿದಿದ್ದಷ್ಟೇ. ಕೈ ಮುಗಿದ್ರು ಅಷ್ಟೇ, ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರ ಕೊಡಲಿಲ್ಲ ಅವರು. ಸಿದ್ದರಾಮಯ್ಯ ದೆಹಲಿಗೆ ಬರೋದಕ್ಕೆ ರೆಡಿ ಇದ್ದಾರಾ ಅಂತಂದ್ರೆ ರಾಜ್ಯಸಭಾ ಸದಸ್ಯರಾಗೋದಕ್ಕೆ ತಯಾರಿದಾರ ಅವರು ಅಂತ. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದು, ನನಗೆ ನನ್ನ ಕ್ಷೇತ್ರದ ಜನ ಓಟ್ ಹಾಕಿದ್ದ 5 ವರ್ಷಕ್ಕೆ ಇನ್ನು 2 ವರ್ಷ ಪೆಂಡಿಂಗ್ ಇದೆ, ನಾನು ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೀನಿ ಅಂತ ಹೇಳಿದರು. ಇವತ್ತೇನಾದರೂ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರನ್ನು ಮನವೊಲಿಸೋದಕ್ಕೆ ಸಾಧ್ಯ ಆಯ್ತಾ? ಅಥವಾ ಸಿದ್ದರಾಮಯ್ಯ ಅವರೇ ರಾಹುಲ್ ಗಾಂಧಿ ಅವರ ಮನವೊಲಿಸಿ, ಇಲ್ಲ ನಾನು ಬರಲ್ಲ, ಕರ್ನಾಟಕ ಬಿಟ್ಟು ಬರಲ್ಲ, ನನಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರಿಗೂ ಮನವರಿಕೆ ಮಾಡಿಕೊಡ್ತಾರ ಅಂತ ಪ್ರಶ್ನೆ ಇತ್ತು. ಗೊತ್ತಿಲ್ಲ, ಆ ಪ್ರಶ್ನೆಯಾಗೇ ಉಳಿದಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಕೊಡಬೇಕು ಅಂತಾದ್ರೆ ಸಿದ್ದರಾಮಯ್ಯ ಅವರೇ ಕೊಡಬೇಕು. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಏನಾದರೂ ಮಾತನಾಡ್ತಾರೆ ಅಂತ ಅನ್ಸುತ್ತೆ ಮಾಧ್ಯಮಗಳಿಗೆ, ಗೊತ್ತಿಲ್ಲ. ಇದರ ಮಧ್ಯೆ ಅವರ ಪುತ್ರನ ರಾಜಕೀಯ ಭವಿಷ್ಯ, ಅವರ ಆಪ್ತರ ರಾಜಕೀಯ ಭವಿಷ್ಯ, ಇದರ ಬಗ್ಗೆಯೂ ಕೂಡ ಡಿಸ್ಕಸ್ ಆಗಿರುವಂತ ಸಾಧ್ಯತೆಗಳಿದಾವೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರನ್ನೇ ನಂಬಿ ರಾಜಕಾರಣ ಮಾಡಿದವರು, ಸಿದ್ದರಾಮಯ್ಯ ಅವರನ್ನ ನೆರಳಿನಂತೆ ಅನುಸರಿಸಿದವರು ಅವರ ರಾಜಕೀಯ ಜೀವನದಲ್ಲಿ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಇದ್ರು, ಈಗ ಡಿಸಾಲ್ವ್ ಆಯ್ತಾ ಕ್ಯಾಬಿನೆಟ್, ಆ ಕ್ಯಾಬಿನೆಟ್ ಅಲ್ಲಿ ಇದ್ರು. ಅವ್ರದೆಲ್ಲ ಭವಿಷ್ಯ ಏನು? ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲೂ ಅವರು ಇರ್ತಾರ? ಇದ್ರೆ ಸೀನಿಯಾರಿಟಿ ಪ್ರಾಬ್ಲಮ್ಗಳು ಬರುವಂತ ಸಾಧ್ಯತೆಗಳಿದಾವೆ. ಸೊ ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಹೈಕಮಾಂಡ್ ಅಂತ ಪ್ರಶ್ನೆ. ಇವತ್ತಿನ ಇಡೀ ದಿನದ ಬೆಳವಣಿಗೆಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸು ರೆಡಿ ಇದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಿದೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.